ಹಲೋ ಫ್ರೆಂಡ್, ನಮಸ್ಕಾರ. ನಾನಿತಿನ್. ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಕೇವಲ ಲಿಂಕ್ ಗಳನ್ನ ಶೇರ್ ಮಾಡಿಕೊಂಡು ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡೋದು ಅಂತ. ಸೊ ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ನಂದು ಅರ್ನಿಂಗ್ ಪ್ರೂಫ್ ಅನ್ನು ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಾನು ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ನಿಮಗೆ 34,780 ವ್ಯೂಸ್ ಬಂದಿದೆ ಹಾಗೂ ಇಲ್ಲಿವರೆಗೂ ನಾನು $168 ನ ಅರ್ನ್ ಮಾಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನಾನು ಈ ಅರ್ನಿಂಗ್ ಅನ್ನ ಮಾಡಿದೆ, ಇದಕ್ಕೋಸ್ಕರ ನಾನು ಏನು ಮೆಥಡ್ ಅನ್ನ ಯೂಸ್ ಮಾಡಿದೆ. ಸೊ ನೀವು ಹೇಗೆ ಈ ಮೆಥಡ್ ಅನ್ನ ಅಪ್ಲೈ ಮಾಡ್ಕೊಂಡು ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಮೊದಲಿಗೆ ಫ್ರೆಂಡ್ಸ್, ಇವಾಗ ಪ್ರಶ್ನೆ ಬರುತ್ತೆ ಹೇಗೆ ನಾನು ಅರ್ನಿಂಗ್ ಮಾಡಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಲಿಂಕ್ ಶಾರ್ಟ್ನರ್ ವೆಬ್ಸೈಟ್ ಗಳನ್ನ ಬಳಸಿಕೊಂಡು ಅರ್ನಿಂಗ್ ಮಾಡೋದು ಅಂತ. ಸೊ ಇವಾಗ ತುಂಬಾ ಜನರ ಮೈಂಡ್ ಅಲ್ಲಿ ಕ್ವಶನ್ ಬರ್ತಾ ಇರಬಹುದು, ಲಿಂಕ್ ಶಾರ್ಟ್ನರ್ ವೆಬ್ಸೈಟ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಕ್ ಶಾರ್ಟ್ನರ್ ವೆಬ್ಸೈಟ್ ಗಳಲ್ಲಿ ಏನಾಗುತ್ತೆ, ನಿಮಗೆ ಲಿಂಕ್ ಗಳನ್ನ ಜನರೇಟ್ ಮಾಡಬೇಕಾಗುತ್ತೆ. ಸೊ ಯಾವಾಗ ಜನ ಬಂದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರಲ್ಲ, ಅವ್ರ ಮುಂದೆ ಒಂದು ಲ್ಯಾಂಡಿಂಗ್ ಪೇಜ್ ಓಪನ್ ಆಗುತ್ತೆ, ಅಡ್ವರ್ಟೈಸ್ಮೆಂಟ್ ಗಳು ಓಪನ್ ಆಗುತ್ತೆ. ಸೊ ಇದರಿಂದ ಫ್ರೆಂಡ್ಸ್ ಈ ಕಂಪನಿದವರಿಗೆ ಅರ್ನಿಂಗ್ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ಪರ್ಸೆಂಟೇಜ್ ಅಮೌಂಟ್ ಅವರು ನಮಗೆ ಕೊಡ್ತಾರೆ. ಓಕೆ, ಸೊ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತು ಫ್ರೆಂಡ್ಸ್ ನಮ್ಮ ಜೊತೆ ಮೆಥಡ್ ಶೇರ್ ಮಾಡ್ತಿದ್ದೀನಲ್ಲ, ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ತುಂಬಾನೇ ಈಸಿ ಆಗಿರುವಂತ ಮೆಥಡ್ ಇದೆ. ಯಾರಿದ್ರು ಕೆಲಸನ ಮಾಡಬಹುದು. ಸೊ ಮನೆಯಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ನೀವು ಆವಾಗ ಕೆಲಸನ ಮಾಡಬಹುದು. ಯಾವುದೇ ರೀತಿ ಸ್ಕಿಲ್ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಕೇವಲ ಲಿಂಕ್ ಗಳನ್ನ ಶೇರ್ ಮಾಡಬೇಕಾಗುತ್ತೆ. ಹಾಗೂ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೆಥಡ್ ಹೇಳ್ತಿಲ್ಲ, ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡೋಕೆ ಸಿಗುತ್ತೆ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬೇಸಿಕಲಿ ನಿಮ್ಗೆ ಎಷ್ಟು ಜಾಸ್ತಿ ಕ್ಲಿಕ್ಸ್ ಬರ್ತಲ್ಲ ಅಷ್ಟು ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ. ಸೊ ಜಾಸ್ತಿ ಕ್ಲಿಕ್ಸ್ ಬರಬೇಕು ಅಂದ್ರೆ ನಮಗೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರಬೇಕಾಗುತ್ತೆ. ಸೊ ಆ ಟ್ರಾಫಿಕ್ ನ ಫ್ರೆಂಡ್ಸ್ ನಿಮಗೆ ಫ್ರೀಯಲ್ಲಿ ಎಲ್ಲಿಂದ ಸಿಗುತ್ತೆ ಅಂತ ಕೂಡ ಹೇಳ್ತಿದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಮೆಥಡ್ ಅಂತ ಹೇಳ್ಬೋದು. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಸೊ ಬನ್ನಿ ಇದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋ ಮುಂಚೆ ನೀವು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಇಲ್ಲಿ ನಿಮಗೋಸ್ಕರ ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಆನ್ಲೈನ್ ಮನಿ ಮೇಕಿಂಗ್ ವಿಡಿಯೋಸ್ ತರ್ತಾ ಇರ್ತೀನಿ, ಬೇರೆ ಬೇರೆ ಮೆಥಡ್ಸ್ ಹೇಳ್ತಾ ಇರ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ, ನಾ ಯಾವಾಗ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತೀನಿ, ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಸ್ ನೋಡಬಹುದು. ಸೊ ಬನ್ನಿ ಆಗಿರೋ ವಿಡಿಯೋನ ಶುರು ಮಾಡೋಣ. ಇವಾಗ ಫ್ರೆಂಡ್ಸ್, ಟ್ರಾಫಿಕ್ ಗೋಸ್ಕರ ಬೆಸ್ಟ್ ಆಪ್ಷನ್ ಅಂದ್ರೆ ಯೂಟ್ಯೂಬ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಇವಾಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದೊಂದು ಚಾನಲ್ ಇದೆ ಟೆಲಿ ಮೂನ್ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಕೇವಲ 9 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ. ಹಾಗೂ ಫ್ರೆಂಡ್ಸ್ ಇದ್ರ ಮೇಲೆ ನೋಡಿ ಎಷ್ಟೊಂದು ವ್ಯೂಸ್ ಬರ್ತಿದೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ನೋಡಿ ಇದಕ್ಕೆ ಫ್ರೆಂಡ್ಸ್ 37,000 ವ್ಯೂಸ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ನೋಡಿ 1 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಬಂದಿದೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ನೋಡಿ 1,14,000 ವ್ಯೂಸ್ ಇದಕ್ಕೆ ಬಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ, ಕುಂಕುಮ ಭಾಗ್ಯ ಸೀರಿಯಲ್ ಇರುತ್ತಲ್ಲ ಅದ್ರದ್ದು ಫ್ರೆಂಡ್ಸ್ ಇವರು ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ಅದ್ರ ಮೇಲೆ ಒಂದು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೀವು ಲೆಂತ್ ನೋಡಿ, ವಿಡಿಯೋ ಲೆಂತ್ ಎಷ್ಟು ಚಿಕ್ಕದಾಗಿದೆ ಅಂತ. 1 ನಿಮಿಷಕ್ಕಿಂತ ಜಾಸ್ತಿ ಯಾವುದಿಲ್ಲ ಫ್ರೆಂಡ್ಸ್. ಓಕೆ, ಎಲ್ಲ ಸೆಕೆಂಡ್ಸ್ ಅಲ್ಲಿ ಇದೆ, ಇಲ್ಲಿ ನೋಡ್ತಾ ಇರಬಹುದು. ಓಕೆ, ಸೊ ನೋಡಿ ಎಷ್ಟೊಂದು ವ್ಯೂಸ್ ಇದೆ ಅಂತ. ಹಾಗೆ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಚಾನಲ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಕನ್ನಡದಲ್ಲಿ ಚಾನಲ್ ಇದೆ. ಸೊ ಇಲ್ಲಿ ಕೂಡ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇವರು ಕೇವಲ 19 ಅವರ ಹಿಂದೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ, 12,000 ವ್ಯೂಸ್ ಬಂದಿದೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಷ್ಟೊಂದು ಟ್ರಾಫಿಕ್ ನೋಡೋಕೆ ಸಿಗುತ್ತೆ ಅಂತ. ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಏನ್ ಮಾಡ್ತಿದ್ದಾರೆ, ಸೀರಿಯಲ್ ಬಗ್ಗೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವರು ಯಾವುದೇ ರೀತಿ ವಿಡಿಯೋಸ್ಗಳಂದ್ರೆ ಇವರು ವಿಡಿಯೋಸ್ಗಳಲ್ಲಿ ವಿಡಿಯೋ ಇಲ್ಲ. ಐ ಮೀನ್ ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಸ್ಕ್ರೀನ್ ಶಾಟ್ಗಳನ್ನ ಬಳಸ್ಕೊಂಡು ಇಲ್ಲಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ, ಸೊ ಏನೋ ಮಾತಾಡ್ತಾ ಇಲ್ಲ. ಸಿಂಪ್ಲಿ ಫ್ರೆಂಡ್ಸ್ ಇವರು ಏನ್ ಮಾಡ್ತಾರೆ, ಸ್ಕ್ರೀನ್ ಶಾಟ್ಗಳನ್ನ ಬಳಸ್ಕೊತಿದ್ದಾರೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ಯೂಟ್ಯೂಬ್ ಬನ್ನಿ. ಯೂಟ್ಯೂಬ್ ಬಂದು ಸಿಂಪ್ಲಿ ಪುಟ್ಟಕ್ಕನ ಮಕ್ಕಳು ಕನ್ನಡ ಸೀರಿಯಲ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಮ್ಮ ಮುಂದೆ ಎಷ್ಟೊಂದು ವಿಡಿಯೋಸ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರು ನೋಡಿ ಎಷ್ಟು ಜನ ಇಲ್ಲಿ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ನೋಡ್ತಾ ಇರಬಹುದು, ಇವರು ನೋಡಿ ಫ್ರೆಂಡ್ಸ್ ಕೇವಲ 4 ಅವರ್ ಹಿಂದೆ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದಕ್ಕೆ ಫ್ರೆಂಡ್ಸ್ ಆಲ್ರೆಡಿ 2,000 ವ್ಯೂಸ್ ಬಂದಿದೆ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇದೊಂದು ವಿಡಿಯೋ ಇದೆ. ಸೊ ಇಲ್ಲಿ ನೋಡ್ತಾ ಇರಬಹುದು, ಇದು 4 ಅವರ್ ಹಿಂದೆ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ವ್ಯೂಸ್ ಬಂದಿದೆ, ಆಲ್ರೆಡಿ 9,000 ವ್ಯೂಸ್ ಬಂದಿದೆ. ಸೊ ಯೋಚನೆ ಮಾಡಿ ಫ್ರೆಂಡ್ಸ್, ಇಲ್ಲಿ ನೀವು ಎಷ್ಟೊಂದು ಇದಕ್ಕೆ ವ್ಯೂಸ್ ಬರ್ತಿದೆ ಅಂತ. ಸೊ ಇವಾಗ ಫ್ರೆಂಡ್ಸ್ ನಾವೇನ್ ಮಾಡೋಣ, ಇದೇ ಮೆಥಡ್ ಅನ್ನ ಬಳಸ್ಕೊಳ್ಳೋಣ. ಇದೇ ಮೆಥಡ್ ಅನ್ನ ಬಳಸ್ಕೊಂಡು ನಮ್ಮ ಲಿಂಕ್ ಗಳನ್ನ ಶೇರ್ ಮಾಡೋಣ. ಸೊ ಇಲ್ಲಿ ನೀವು ಇಮೇಜಿನ್ ಮಾಡಬಹುದು, ಇಲ್ಲಿ 9,000 ಜನರಲ್ಲಿ ಫ್ರೆಂಡ್ಸ್ ಕೇವಲ 500 ಜನ ನಿಮ್ಮ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು 100% ವರ್ಕಿಂಗ್ ಮೆಥಡ್ ಇದೆ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ನಾವು ನಮ್ಮ ವರ್ಕ್ ಅನ್ನ ಶುರು ಹಚ್ಕೊಳ್ಳೋಣ. ಸೊ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಗೂಗಲ್ ಬನ್ನಿ. ಗೂಗಲ್ ಬಂದು ಗೂಗಲ್ ಸೈಟ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು, ನಿಮಗೆ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಬ್ಲಾಂಕ್ ಅಂತ ನಿಮಗೆ ಆಪ್ಷನ್ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇದು ಗೂಗಲ್ ಸೈಟ್ಸ್ ಏನಿಲ್ಲ, ಇದು ಒಂದು ರೀತಿ ವೆಬ್ಸೈಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಡೊಮೇನ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಹೋಸ್ಟಿಂಗ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಫ್ರೀಯಲ್ಲಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಮೂಲಕ ಇಲ್ಲಿ ಫ್ರೆಂಡ್ಸ್ ನೀವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ನಮ್ಮ ಪೇಜ್ ಓಪನ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ಟೈಟಲ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಟೈಟಲ್ ಕೊಡ್ತೀನಿ. ಸೊ ಟೈಟಲ್ ಏನಂತ ಕೊಡ್ತೀರಾ, ಯಾವುದು ಟ್ರೆಂಡಿಂಗ್ ಅಲ್ಲಿ ಸೀರಿಯಲ್ ಇರುತ್ತಲ್ಲ ಅದರ ಹೆಸರನ್ನ ಕೊಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಎಕ್ಸಾಂಪಲ್ಗೋಸ್ಕರ ನಾನು ಕುಂಕುಮ ಭಾಗ್ಯ ಅಂತ ನಾನು ಈ ರೀತಿ ಒಂದು ಟೈಟಲ್ ಅನ್ನ ಕೊಡ್ತಿದ್ದೀನಿ. ನೀವು ಎಲ್ಲರೂ ಇದನ್ನೇ ಕೊಡಕ್ಕೆ ಹೋಗ್ಬಿಡಿ, ನೀವು ಬೇರೆ ಬೇರೆ ಸೀರಿಯಲ್ ಹೆಸರನ್ನ ಕೊಡಿ. ಓಕೆ, ಸೊ ಇಷ್ಟಾಂತರ ಫ್ರೆಂಡ್ಸ್ ಇಲ್ಲಿ ನೀವು ಪ್ರತಿಯೊಂದು ಚೇಂಜ್ ಮಾಡಬಹುದು. ಸೊ ನೋಡ್ತಾ ಇರಬಹುದು, ನಿಮಗೆ ಫಾಂಟ್ ಸ್ಟೈಲ್ ಬೇಕು ಅಂದ್ರೆ ಇಲ್ಲಿಂದ ಫಾಂಟ್ ಸ್ಟೈಲ್ ಅನ್ನ ಚೇಂಜ್ ಮಾಡಬಹುದು. ಸೊ ಪ್ರತಿಯೊಂದು ಫ್ರೆಂಡ್ಸ್ ಇಲ್ಲಿಂದ ಎಡಿಟ್ ಮಾಡಬಹುದು. ಓಕೆ, ಇಷ್ಟಾಂತರ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ, ಸೈಡ್ ಅಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಕಂಟೆಂಟ್ ಬ್ಲಾಕ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ಇಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ, ಇದರಲ್ಲಿ ಇಮೇಜ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಇಮೇಜ್ ಅನ್ನ ನೀವು ಯಾವ ರೀತಿ ಆಡ್ ಮಾಡ್ತಾರೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಾನೇನ್ ಮಾಡ್ತೀನಿ, ಸಿಂಪ್ಲಿ ಯೂಟ್ಯೂಬ್ ಅಲ್ಲಿ ಬರ್ತೀನಿ. ಯೂಟ್ಯೂಬ್ ಅಲ್ಲಿ ಬಂದು ಇಲ್ಲಿ ಸಿಂಪ್ಲಿ ನಾನು ಕುಂಕುಮ ಭಾಗ್ಯ ಸೀರಿಯಲ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಕುಂಕುಮ ಭಾಗ್ಯ ಸೀರಿಯಲ್ ಅಂತ ನಾನು ಸರ್ಚ್ ಮಾಡಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಮುಂದೆ ಆಫಿಷಿಯಲ್ ವಿಡಿಯೋಸ್ ಬಂದಿದೆ. ಸೊ ನೋಡ್ತಾ ಇರಬಹುದು, ಇದು ಜಿ ಟಿವಿ ಇದು ಆಫಿಷಿಯಲ್ ಚಾನಲ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಇವರು ಡೈಲಿ ಕುಂಕುಮ ಭಾಗ್ಯದ್ದು ಎಪಿಸೋಡ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು. ಸೊ ಇವಾಗ ಫ್ರೆಂಡ್ಸ್ ನಮ್ಗೆ ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಇವಾಗ ಮೊದಲಿಗೆ ನಾನು ಇದ್ರದ್ದೇನು ಥಂಬ್ನೇಲ್ ಇದೆಲ್ಲ ಫ್ರೆಂಡ್ಸ್, ನಾನು ಇದನ್ನ ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಸಿಂಪ್ಲಿ ಸರ್ಚ್ ಮಾಡಿ
ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಅಲ್ಲಿ ವೆಬ್ಸೈಟ್ ಗಳು ಸಿಗುತ್ತೆ, ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ಫ್ರೆಂಡ್ಸ್ ನಾನು ಥಂಬ್ನೇಲ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಈ ಪ್ಲಸ್ ಮೇಲೆ ಬಂದು ಕ್ಲಿಕ್ ಮಾಡಿ, ಇಲ್ಲಿಂದ ಅಪ್ಲೋಡ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಡೌನ್ಲೋಡ್ ಮಾಡ್ಕೊಂಡಿರುವಂತ ಥಂಬ್ನೇಲ್ ಅನ್ನೋದ್ರಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದನ್ನ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಟೆಕ್ಸ್ಟ್ ಅಲ್ಲಿ ಬರೋಣ. ಟೆಕ್ಸ್ಟ್ ಅಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಏನು ಅಂತ ಬರೋಣ, ಇಲ್ಲಿ ನೋಡ್ತಾ ಇರಬಹುದು ಇದೇನು ಟೆಕ್ಸ್ಟ್ ಇದೆಲ್ಲ ಫ್ರೆಂಡ್ಸ್, ಇದನ್ನೇ ಸಿಂಪ್ಲಿ ಕಾಪಿ ಮಾಡ್ಕೊತೀನಿ. ಓಕೆ, ಇಲ್ಲಾಂದ್ರೆ ಫ್ರೆಂಡ್ಸ್ ಸಿಂಪ್ಲಿ ನೀವೇನ್ ಮಾಡಿ ಕುಂಕುಮ್ ಭಾಗ್ಯ ಫುಲ್ ಎಪಿಸೋಡ್ ಅಂತ ನಾನು ಕೊಡ್ತಾ ಇದೀನಿ. ಓಕೆ, ಸಿಂಪಲ್. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಬಂದು ನಾನು ಕ್ಲಿಕ್ ಹೇರ್ ಅಂತ ನಾನು ಬರಿತಾ ಇದೀನಿ. ಓಕೆ, ಸೊ ಇದನ್ನ ಸೆಂಟ್ರಲ್ ತಗೋತಿದ್ದೀನಿ. ನೆಕ್ಸ್ಟ್ ಇದರ ಸೈಜ್ ಅನ್ನ ದೊಡ್ಡ ಮಾಡ್ತಾ ಇದೀನಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸೈಜ್ ಎಷ್ಟು ಬೇಕು ನೀವು ಅಷ್ಟ ಸೈಜ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ರ ಇಷ್ಟ ಆನಂತರ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ನಾವು ಯೂಟ್ಯೂಬ್ ಅಲ್ಲಿ ಬರೋಣ. ಯೂಟ್ಯೂಬ್ ಅಲ್ಲಿ ಬಂದ ನಂತರ ಇದ್ರ ಲಿಂಕ್ ಅನ್ನ ಫ್ರೆಂಡ್ಸ್ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರಬಹುದು ಈ ವಿಡಿಯೋ ಲಿಂಕ್ ಅನ್ನ ನಾನು ಇಲ್ಲಿಂದ ಏನ್ ಮಾಡ್ತಾ ಇದೀನಿ, ಕಾಪಿ ಮಾಡ್ಕೊತೀನಿ. ಕಾಪಿ ಲಿಂಕ್ ಅಡ್ರೆಸ್ ಅಂತ ನಿಮಗೆ ಆಪ್ಷನ್ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಈ ಲಿಂಕ್ ನಾವು ಇವಾಗ ಕಾಪಿ ಮಾಡ್ಕೊಂಡಿದ್ವಿ. ಕಾಪಿ ಮಾಡ್ಕೊಂಡು ಆದ ನಂತರ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ಲಿಂಕ್ ಶಾರ್ಟ್ ಆನ್ ವೆಬ್ಸೈಟ್ ಅನ್ನು ನೀವು ಯೂಸ್ ಮಾಡಬಹುದು. ಓಕೆ, ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಇಲ್ಲಿಂದ ಹೋಗಿ ಚೆಕ್ಔಟ್ ಮಾಡಬಹುದು. ಇಷ್ಟ ನಂತರ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಮೇಲ್ಗಡೆ ಬರೋಣ. ಮೇಲ್ಗಡೆ ಬಂದು ನ್ಯೂ ಶಾರ್ಟರ್ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಇಷ್ಟ ನಂತರ ಫ್ರೆಂಡ್ಸ್ ಇಲ್ಲಿ ಇವಾಗ ಏನ್ ಮಾಡೋಣ, ನಮಗೆ ಆ ಲಿಂಕ್ ಅನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸಿಂಪಲ್ ಫ್ರೆಂಡ್ಸ್ ಇವಾಗ ನಾನು ಲಿಂಕ್ ಅನ್ನ ಪೇಸ್ಟ್ ಮಾಡಾದ ನಂತರ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಅಲಿಯಾಸ್ ಅಂತಿದೆ, ಇಲ್ಲಿ ನಾನು ಸಿಂಪ್ಲಿ ಕುಂಕುಮ್ ಭಾಗ್ಯ ಅಂತ ಕೊಡ್ತಿದ್ದೀನಿ. ಓಕೆ, ಸಿಂಪಲ್. ಇಷ್ಟ ನಂತರ ಸಿಂಪ್ಲಿ ಶಾರ್ಟನ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಅಲಿಯಾಸ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡಿ ಆಲ್ರೆಡಿ ಫ್ರೆಂಡ್ಸ್ ಜನ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಓಕೆ, ಸೊ ನೋಡ್ತಾರ ಅದಕ್ಕೆ ಇದು ಈ ಹೆಸರು ಆಲ್ರೆಡಿ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ ಬೇರೆ ಹೆಸರು ಕೊಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಸೀರಿಯಲ್ ಅಂತ ನಾನು ಕೊಡ್ತೀನಿ. ಓಕೆ, ಸಿಂಪಲ್ ಸೀರಿಯಲ್ ಅಂತ ಕೊಡೋಣ, ನೋಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಮುಂದೆ ಈ ಲಿಂಕ್ ಬಂದಿದೆ. ಓಕೆ, ಸೊ ಇದನ್ನ ಲಿಂಕ್ ಇದೆಲ್ಲ ಫ್ರೆಂಡ್ಸ್ ಇವಾಗ ನಮಗೆ ಇದನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಈ ಲಿಂಕ್ ಅನ್ನ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿಂದ ಕಾಪಿ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ, ನಮ್ದು ಸೈಟ್ ಅಲ್ಲಿ ಬರಬೇಕಾಗುತ್ತೆ. ಸೊ ಇದರಲ್ಲಿ ಬರೋಣ, ಇದರಲ್ಲಿ ಬಂದ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಈ ಲಿಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ನೋಡಿ ಸಿಗುತ್ತೆ ನೋಡಿ, ಇನ್ಸರ್ಟ್ ಲಿಂಕ್ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಆ ಲಿಂಕ್ ಅನ್ನು ನಮಗೆ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್. ಇಷ್ಟ ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ದು ಲಿಂಕ್ ಅಪ್ಲೈ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಯಾರಾದ್ರೂ ಬಂದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಅಂತ ಅನ್ಕೊಳ್ಳಿ, ನಮಗೆ ಇವಾಗ ಅರ್ನಿಂಗ್ ಆಗುತ್ತೆ. ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಇದೇ ರೀತಿ ಇನ್ನು ಕೆಲವೊಂದಿಷ್ಟು ಎಪಿಸೋಡ್ಸ್ ಗಳನ್ನ ನಿಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಏನಾಗುತ್ತೆ, ಸೀರಿಯಲ್ ಅಲ್ಲಿ ಏನಾಗುತ್ತೆ, ಒಂದು ಎಪಿಸೋಡ್ ನೋಡಕ್ ಬಂದ್ರು ಅಂತ ಅನ್ಕೊಳ್ಳಿ, ಅದ್ರ ಹಿಂದೆ ಫ್ರೆಂಡ್ಸ್ ಒನ್ ಬೈ ಒನ್ ಅವರು ಎಪಿಸೋಡ್ಸ್ ಗಳನ್ನ ನೋಡ್ತಾ ಹೋಗ್ತಾರೆ. ಓಕೆ, ಸೊ ಇದರಿಂದ ಫ್ರೆಂಡ್ಸ್ ನಿಮಗೆ ಇನ್ನೂ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಏನ್ ಮಾಡೋಣ, ಇವಾಗ ಮತ್ತೆ ನಾವು ಇಲ್ಲಿ ಬರೋಣ, ಕಂಟೆಂಟ್ ಬ್ಲಾಕ್ ಅಲ್ಲಿ ಬರೋಣ. ಬಂದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಇವಾಗ ಬೇರೆ ಬೇರೆ ಎಪಿಸೋಡ್ಸ್ ಗಳನ್ನ ಇಲ್ಲಿ ನಿಮಗೆ ಕ್ರಿಯೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಯೂಟ್ಯೂಬ್ ಚಾನಲ್ ಬರಬೇಕಾಗುತ್ತೆ. ಸಪೋಸ್ ನಿಮಗೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಗೊತ್ತಿರಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ಫ್ರೆಂಡ್ಸ್ ನೀವು ಹೋಗಿ ನೋಡಬಹುದು. ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು 5 ನಿಮಿಷದಲ್ಲಿ ಕ್ರಿಯೇಟ್ ಮಾಡಬಹುದು. ಓಕೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಆದ ನಂತರ ಫ್ರೆಂಡ್ಸ್ ಇವಾಗ ನಿಮಗೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇವಾಗ ವಿಡಿಯೋಸ್ ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು, ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇವಾಗ ನಾವು ನೋಡೋಣ ವಿಡಿಯೋಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಅವಾಗಲೇ ಎಕ್ಸಾಂಪಲ್ ತೋರಿಸಿದ್ನಲ್ಲ, ಇಲ್ಲಿ ಫ್ರೆಂಡ್ಸ್ ಇವರು ಯಾರು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿಲ್ಲ. ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಸ್ಕ್ರೀನ್ ಶಾಟ್ ಅಥವಾ ಫೋಟೋಸ್ ಗಳನ್ನ ಬಳಸಿಕೊಂಡು ಇಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಪ್ರತಿಯೊಂದರಲ್ಲಿ ನೋಡಿ ಕೇವಲ ಫ್ರೆಂಡ್ಸ್ ಇಲ್ಲಿ ಇಮೇಜಸ್ ಗಳನ್ನ ಇವರು ಯೂಸ್ ಮಾಡಿದ್ದಾರೆ. ಓಕೆ, ಸೊ ನಮಗೂ ಕೂಡ ಇದೇ ರೀತಿ ಕೇವಲ ಇಮೇಜಸ್ ಗಳನ್ನ ಯೂಸ್ ಮಾಡೋದಿದೆ. ಸೊ ಇದರಿಂದ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಆಗೋದಿಲ್ಲ, ರೈಟ್. ಸೊ ಇವಾಗ ನಮಗೆ ಪ್ರಶ್ನೆ ಬರುತ್ತೆ, ನಮಗೆ ಇಮೇಜಸ್ ಎಲ್ಲಿಂದ ಸಿಗುತ್ತೆ ಅಂತ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಯೂಟ್ಯೂಬ್ ಅಲ್ಲಿ ಬಂದು ನೀವು ಸೀರಿಯಲ್ ಸರ್ಚ್ ಮಾಡ್ತಿರಲ್ಲ, ಸೊ ಇಲ್ಲಿ ನೋಡ್ತಾ ಇರಬಹುದು ಎಪಿಸೋಡ್ ಫುಲ್ ಇವರು ಅಪ್ಲೋಡ್ ಮಾಡಿರ್ತಾರೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಇದನ್ನ ಪ್ಲೇ ಮಾಡಿ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ. ಓಕೆ, ಸಿಂಪಲ್ ಇಲ್ಲಿಂದ ಇವಾಗ ಸ್ಕ್ರೀನ್ ಶಾಟ್ ತಗೋತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನಾನು ಇವಾಗ ಸ್ಕ್ರೀನ್ ಶಾಟ್ ಅನ್ನ ತಗೋತೀನಿ. ಸೊ ಸಿಂಪಲ್ ನೋಡ್ತಾ ಇರಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮುಂದೆ ಓಡಿಸಿ. ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಈ ರೀತಿ ಸ್ಕ್ರೀನ್ ಶಾಟ್ ಅನ್ನು ತಗೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಸಿಂಪಲ್ ಈ ರೀತಿ ಸ್ಕ್ರೀನ್ ಶಾಟ್ ಅನ್ನು ತಗೊಂಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಒಂದು 4-5 ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ, ಜಾಸ್ತಿ ಸ್ಕ್ರೀನ್ ಶಾಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಇದೊಂದು ಸ್ಕ್ರೀನ್ ಶಾಟ್ ತಗೋತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಸ್ಕ್ರೀನ್ ಶಾಟ್ ತಗೊಂಡ ಆದ ನಂತರ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಇದನ್ನ ಎಡಿಟ್ ಮಾಡಬೇಕಾಗುತ್ತೆ. ಸೊ ಎಡಿಟ್ ಮಾಡೋಗೋಸ್ಕರ ಫ್ರೆಂಡ್ಸ್ ನೀವು ಕೈನ್ ಮಾಸ್ಟರ್ ನ ಯೂಸ್ ಮಾಡಬಹುದು. ಫ್ರೀ ಇದೆ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಕೈನ್ ಮಾಸ್ಟರ್ ಅಂತ ನೀವು ಟೈಪ್ ಮಾಡಿದ್ರೆ ಮುಂದೆ ಕೈನ್ ಮಾಸ್ಟರ್ ಬರುತ್ತೆ. ಅಲ್ಲಿಂದ ಫ್ರೆಂಡ್ಸ್ ನೀವು ವಿಡಿಯೋಸ್ ಗಳನ್ನ ಎಡಿಟ್ ಮಾಡಬಹುದು. ಸಿಂಪಲ್ ಇದೆ ಫ್ರೆಂಡ್ಸ್. ಸಪೋಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಹೌ ಟು ಎಡಿಟ್ ಇನ್ ಕೈನ್ ಮಾಸ್ಟರ್ ಅಂತ ನಿಮಗೆ ಸಿಕ್ಕಾಪಟ್ಟೆ ಟ್ಯೂಟೋರಿಯಲ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ನಂದು ಎಡಿಟಿಂಗ್ ಸಾಫ್ಟ್ವೇರ್ ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಇವಾಗ ನಾನು ತಕ್ಕೊಂಡಿರುವಂತ ಸ್ಕ್ರೀನ್ ಶಾಟ್ ಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸಿಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಏನ್ ಮಾಡೋಣ ಗೊತ್ತಾ, ಇದೆಲ್ಲ ನಾವು ಟೈಮ್ ಲೈನ್ ಅಲ್ಲಿ ಆಡ್ ಮಾಡೋಣ. ಸಿಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಇದನ್ನ ಆಡ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಇರೋದು. ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಒಂದು ಟೆಕ್ಸ್ಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ನಾನು ಟೈಟಲ್ಸ್ ಅಲ್ಲಿ ಬರ್ತಾ ಇದೀನಿ. ಟೈಟಲ್ಸ್ ಅಲ್ಲಿ ಬಂದು ಇವಾಗ ನಾನು ಒಂದು ಟೆಕ್ಸ್ಟ್ ಅನ್ನ ಆಡ್ ಮಾಡ್ತಾ ಇದೀನಿ. ಸೊ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಈ ರೀತಿ ಒಂದು ಟೆಕ್ಸ್ಟ್ ಅನ್ನ ಆಡ್ ಮಾಡಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇಲ್ಲಿ ಏನಂತ ಕೊಟ್ಟಿದ್ದೀನಿ, ಫುಲ್ ವಿಡಿಯೋ ಲಿಂಕ್ ಇಸ್ ಇನ್ ದಿ ಡಿಸ್ಕ್ರಿಪ್ಷನ್ ಅಂತ ಬಂದಿದೆ. ಸೊ ಜನ ಫ್ರೆಂಡ್ಸ್ ಈ ವಿಡಿಯೋ ನೋಡುವಾಗ ಏನ್ ಮಾಡ್ತಾರೆ, ಇದನ್ನ ಓದ್ತಾರೆ, ಅವರಿಗೆ ಗೊತ್ತಾಗುತ್ತೆ ಇದರ ಫುಲ್ ವಿಡಿಯೋ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಯಾವ ಲಿಂಕ್ ಅಂತ ನಿಮಗೆ ಇವಾಗ ಹೇಳ್ತಿದ್ದೀನಿ. ಸೊ ಇದನ್ನ ಏನ್ ಮಾಡ್ತೀನಿ ಗೊತ್ತಾ, ಇವಾಗ ಇದು ಫುಲ್ ಇಲ್ಲಿವರೆಗೂ ಫ್ರೆಂಡ್ಸ್ ನಾವು ಇದನ್ನ ಡ್ರ್ಯಾಗ್ ಮಾಡೋಣ. ಓಕೆ, ಈ ರೀತಿ ಇಷ್ಟಾಂತರ ಫ್ರೆಂಡ್ಸ್ ಇವಾಗ ನಮಗೆ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ತಾ ಇದೀನಿ. ನೀವು ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಕೂಡ ಇದಕ್ಕೆ ಆಡ್ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಆಡ್ ಮಾಡ್ತಾ ಇದೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಆಡ್ ಮಾಡಿದೆ. ಇಷ್ಟಾಂತರ ಫ್ರೆಂಡ್ಸ್ ಇವಾಗ ಸಿಂಪಲ್ ನಮಗೆ ಏನು ಮಾಡಬೇಕಾಗುತ್ತೆ, ಇದನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ ವಿಡಿಯೋನ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ಒಂದು ವಿಡಿಯೋ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಏನು ಮಾಡಬೇಕಾಗುತ್ತೆ, ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಾನು ನನ್ನ ಯೂಟ್ಯೂಬ್ ಅನ್ನ ಓಪನ್ ಮಾಡಿದ್ದೀನಿ. ಸಿಂಪಲ್ ಅಪ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಆ ವಿಡಿಯೋನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸಿಂಪಲ್ಸ್ ನೋಡ್ತಾರ ಇವಾಗ ಫ್ರೆಂಡ್ಸ್ ಇದನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಇಲ್ಲಿ ಟೈಟಲ್ ಅನ್ನ ಕೊಡಬೇಕಾಗುತ್ತೆ. ಸೊ ಟೈಟಲ್ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವುದೇ ಟೈಟಲ್ ಇರುತ್ತಲ್ಲ ಇದೇ ಸೇಮ್ ಟೈಟಲ್ ನೀವು ಕೊಡಬಹುದು. ಓಕೆ, ಸೊ ಇಲ್ಲಿ ನಾನು ಟೈಟಲ್ ಅನ್ನ ಕಾಪಿ ಮಾಡ್ತಿದ್ದೀನಿ.
ಕಾಪಿ ಮಾಡ್ಕೊಂಡು ನಂತರ ಫ್ರೆಂಡ್ಸ್ ಇವಾಗ ನಾನು ಟೈಟಲ್ ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಮಾಡಬೇಕಾಗುತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಬರೀಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಫ್ರೆಂಡ್ಸ್ ಏನಂತ ಕೊಡಿ ಹ್ಯಾಶ್ಟ್ಯಾಗ್ ಕುಂಕುಮ ಭಾಗ್ಯ ಅಂತ ಇಲ್ಲಿ ಸರ್ಚ್ ಮಾಡಿ. ಓಕೆ, ಈ ರೀತಿ ಕುಂಕುಮ ಭಾಗ್ಯ ಅಂತ ಕೊಡಿ. ಓಕೆ, ಸೊ ನೋಡ್ತಾ ಇರಬಹುದು ಕುಂಕುಮ ಭಾಗ್ಯ ಅಂತ ಬಂದಿದೆ. ಓಕೆ, ಸೊ ನಾನು ಇದನ್ನ ಈ ರೀತಿ ಹ್ಯಾಶ್ಟ್ಯಾಗ್ ಅನ್ನ ಕೊಡ್ತಾ ಇದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕಾಗುತ್ತೆ ನಿಮಗೆ ಕೆಲವೊಂದಿಷ್ಟು ಟ್ಯಾಗ್ಸ್ ಅನ್ನ ಕೊಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಅನ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನ್ ಅನ್ನ ಬರೀತಿದ್ದೀನಿ, ಫುಲ್ ಎಪಿಸೋಡ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಲಿಂಕ್ ಅನ್ನ ಕೊಡಬೇಕಾಗುತ್ತೆ. ಯಾವ ಲಿಂಕ್ ಕೊಡಬೇಕು ಗೊತ್ತಾ? ಇಲ್ಲಿ ಫ್ರೆಂಡ್ಸ್ ನಾವು ಇವಾಗ ಗೂಗಲ್ ಸೈಟ್ಸ್ ಅನ್ನು ಕ್ರಿಯೇಟ್ ಮಾಡಿದಿಲ್ಲ, ಇದ್ರ ಲಿಂಕ್ ಅನ್ನ ನಮಗೆ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಮೊದಲಿಗೆ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತಾ ಆದ ತಕ್ಷಣ ಫ್ರೆಂಡ್ಸ್ ನಿಮಗೆ ನೋಡ್ತಾ ಇರೋದು ವೆಬ್ ಅಡ್ರೆಸ್ ಅಂತ ಬರ್ತಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಏನಾದರೂ ಕೊಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಒಂದು ಅಡ್ರೆಸ್ ಕೊಡ್ತಿದ್ದೀನಿ, ಕುಂಕುಮ ಅಂತ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ರೀತಿ ನೋಡ್ತಾ ಇರೋದು ಕುಂಕುಮ ಅಂತ ಕೊಡ್ತೀನಿ. ಸೊ ದಿಸ್ ಅಡ್ರೆಸ್ ಗ್ರೇಟ್ ಬಟ್ ಇಸ್ ಆಲ್ರೆಡಿ ಟೇಕನ್ ಅಂತ ಬಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಈ ರೀತಿ ಕೊಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ನಾನು ಅಡ್ರೆಸ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಷ್ಟ ಅಂದ್ರೆ ಫ್ರೆಂಡ್ಸ್ ನೀವು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಇದು ಪಬ್ಲಿಷ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಷ್ಟ ಅಂತ ನಮಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಸೈಡ್ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ ನೋಡಿ, ಏರೋ ಮಾರ್ಕ್ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂದ ವ್ಯೂ ಪಬ್ಲಿಷ್ ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಇದು ನಿಮ್ದು ವೆಬ್ಸೈಟ್ ಲಿಂಕ್ ಇದೆ ನೋಡಿ ಫ್ರೆಂಡ್ಸ್. ಇದನ್ನ ಫ್ರೆಂಡ್ಸ್ ಇವಾಗ ನಿಮಗೆ ಕಾಪಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದನ್ನ ಕಾಪಿ ಮಾಡ್ಕೊತಿದ್ದೀನಿ. ಕಾಪಿ ಮಾಡ್ಕೊಂಡು ಆದ ನಂತರ ಇವಾಗ ನಮ್ದು ಯೂಟ್ಯೂಬ್ ಚಾನಲ್ ಬರೋಣ. ಯೂಟ್ಯೂಬ್ ಚಾನಲ್ ಬಂದು ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಪೇಸ್ಟ್ ಮಾಡ್ತೀನಿ. ಸಿಂಪಲ್. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ನಿಮಗೆ ರೆಡ್ ಅಲ್ಲಿ ಬರ್ತದೆ. ಇದನ್ನ ನೋಡಿ ನೀವು ಗಾಬರಿಯಾಗಕ್ಕೆ ಹೋಗಬೇಡಿ. ಇಲ್ಲಿ ಫ್ರೆಂಡ್ಸ್ ಏನಂತ ಬಂದಿದೆ, ಟು ಮೇಕ್ ಎಕ್ಸ್ಟರ್ನಲ್ ಲಿಂಕ್ ಕ್ಲಿಕೇಬಲ್ ಫಸ್ಟ್ ಕಂಪ್ಲೀಟ್ ಒನ್ ಟೈಮ್ ವೆರಿಫಿಕೇಶನ್ ಅಂತ ಇದೆ. ಓಕೆ, ಸೊ ನಿಮ್ದು ಯೂಟ್ಯೂಬ್ ಚಾನಲ್ ನೀವು ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಫ್ರೆಂಡ್ಸ್ ನಿಮಗೆ ಇನ್ನೊಂದು ನಂಬರ್ನ ಕೊಟ್ಟು ಅದಕ್ಕೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿದ್ರೆ ಸಾಕು, ಇಲ್ಲಿಂದ ಫ್ರೆಂಡ್ಸ್ ನಿಮ್ದು ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದು ನನ್ನ ಹೊಸ ಚಾನಲ್ ಇದೆ, ಅದಕ್ಕೋಸ್ಕರ ಫ್ರೆಂಡ್ಸ್ ಈ ರೀತಿ ಬರ್ತದೆ. ಸೊ ನೀವು ಗಾಬರಿಯಾಗಕ್ಕೆ ಹೋಗಬೇಡಿ. ರೈಟ್, ಇಷ್ಟಾಂತರ ಫ್ರೆಂಡ್ಸ್ ಇವಾಗ ನೀವು ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಕಾಪಿ ರೈಟ್ ಇಶ್ಯೂ ಬರೋದಿಲ್ಲ. ಸೊ ನೋಡ್ತಾ ಇರಬಹುದು ಟಿಕ್ ಮಾರ್ಕ್ ಬಂದಿದೆ. ಓಕೆ, ಸೊ ಇಷ್ಟಾಂತರ ಫ್ರೆಂಡ್ಸ್ ನೀವು ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಜನ ಏನ್ ಮಾಡ್ತಾರೆ ಫ್ರೆಂಡ್ಸ್, ನಿಮ್ದು ವಿಡಿಯೋಸ್ ನೋಡ್ತಾರೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರು ಫ್ರೆಂಡ್ಸ್ ಇಲ್ಲಿ ಒಂದು ವೆಬ್ಸೈಟ್ಗೆ ಬರ್ತಾರೆ. ಇಲ್ಲಿ ಬಂದು ಫ್ರೆಂಡ್ಸ್ ಅವ್ರು ಏನ್ ಮಾಡ್ತಾರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ. ಯಾಕಂದ್ರೆ ಫ್ರೆಂಡ್ಸ್ ಇದೇನಿಲ್ಲ, ಲಿಂಕ್ ಶಾರ್ಟ್ನರ್ ಇಂದ ನಾವು ಕ್ರಿಯೇಟ್ ಮಾಡಿರುವಂತಹ ಅಥವಾ ಜನರೇಟ್ ಮಾಡಿರುವಂತಹ ಲಿಂಕ್ ಇದೆ. ಗೊತ್ತಿದ್ದ ಫ್ರೆಂಡ್ಸ್ ಮೆಥಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದೇ ರೀತಿ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಇಲ್ಲಿ ಎಪಿಸೋಡ್ಗಳನ್ನ ಆಡ್ ಮಾಡಿ. ಹಾಗೂ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್ ನಿಮಗೆ ಈ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡೋಕೆ ಫ್ರೆಂಡ್ಸ್ ನಿಮಗೆ 5 ನಿಮಿಷ ಟೈಮ್ ಮಾತ್ರ ಬೇಕಾಗುತ್ತೆ. ಓಕೆ, ಸೊ ಇದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಟೈಮ್ ಬೇಕಾಗೋದಿಲ್ಲ. 5 ನಿಮಿಷದಲ್ಲಿ ಫ್ರೆಂಡ್ಸ್ ನೀವು ಡೈಲಿ ಏನಿಲ್ಲ ಅಂದ್ರೆ ಒಂದು 10 ಎಪಿಸೋಡ್ಸ್ ನೀವು ಕ್ರಿಯೇಟ್ ಮಾಡಬಹುದು ಸಿಂಪಲ್ ಆಗಿ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಇದೇ ರೀತಿ ನಿಮಗೋಸ್ಕರ ಇನ್ನೂ ಕೆಲವಷ್ಟು ವಿಡಿಯೋಸ್ಗಳನ್ನ ನಾನು ತಗೊಂಡು ಬರ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.